ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಕೊಡೋದಕ್ಕೆ ಜಿಬಿಎ ಮುಂದಾಗಿದೆ. 3 ಮಾದರಿಯಲ್ಲಿ ಶುಲ್ಕವನ್ನ ವಿಧಿಸೋದಕ್ಕೆ ಈಗಾಗಲೇ ಜಿಬಿಎ ಅಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಮಾಸಿಕ ಶುಲ್ಕ ಆನ್ ಸ್ಟ್ರೀಟ್ ಶುಲ್ಕ, ಮಾಸಿಕ ಪಾರ್ಕಿಂಗ್ ಶುಲ್ಕ ಜೊತೆಗೆ ರಸ್ತೆ ಆಧರಿಸಿ ಪಾರ್ಕಿಂಗ್ ಶುಲ್ಕವನ್ನ ನಿಗದಿ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. 3 ಮಾದರಿಯಲ್ಲಿ ಪಾರ್ಕಿಂಗ್ ಶುಲ್ಕ ನಿಗದಿಯಾಗಿರೋದು. ಜಿಬಿಎಯಿಂದ ಪಾರ್ಕಿಂಗ್ ಶುಲ್ಕ ನಿಗದಿಯಾಗಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪಾರ್ಕಿಂಗ್ಗೆ ಶುಲ್ಕ ಆನ್ ಸ್ಟ್ರೀಟ್ ಶುಲ್ಕ, ಮಾಸಿಕ ಪಾರ್ಕಿಂಗ್ ಶುಲ್ಕ, ಈ ರೀತಿ 3 ಮಾದರಿಯಲ್ಲಿ ಪಾರ್ಕಿಂಗ್ ಶುಲ್ಕವನ್ನು ನಿಗದಿ ಮಾಡಿರೋದು ಜಿಬಿಎ. ಇದರ ಜೊತೆಗೆ ರಸ್ತೆಯನ್ನ ಆಧರಿಸಿಯೂ ಕೂಡ ಪಾರ್ಕಿಂಗ್ ಶುಲ್ಕ ನಿಗದಿಯನ್ನ ಮಾಡೋದಕ್ಕೆ ಜಿಬಿಎ ಈಗಾಗಲೇ ನಿರ್ಧಾರ ಮಾಡಿದೆ. ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣದ ಬಳಿ ಪಾರ್ಕಿಂಗ್ ನಿಷೇಧ. ಯಾವುದೇ ಕಾರಣಕ್ಕೂ ಮೆಟ್ರೋ ನಿಲ್ದಾಣ, ಬಸ್ ನಿಲ್ದಾಣದ ಹತ್ತಿರ ಪಾರ್ಕಿಂಗ್ ಮಾಡುವಂತಿಲ್ಲ. ಸಿಗ್ನಲ್ ಇಂದ 50 ಮೀಟರ್ ಅಂತರದಲ್ಲಿ ವಾಹನ ನಿಲುಗಡೆ ಬ್ಯಾನ್ ಮಾಡಲಾಗಿದೆ. ಉಪ ಮುಖ್ಯ ರಸ್ತೆಗಳ 25 ಮೀಟರ್ ಅಂತರದಲ್ಲಿ ವಾಹನ ನಿಲುಗಡೆ ನಿಷೇಧ. ಸರ್ಕಾರಿ ನಿಗಮಗಳ ಜಾಗದಲ್ಲಿ ಪಾರ್ಕಿಂಗ್ ರೂಪಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ನಿಗಮಗಳ ಸರ್ಕಾರಿ ಜಾಗಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ನಿರ್ಧಾರ ಮಾಡಿದ್ದಾರೆ. ನಿಗಮಗಳಿಂದ ಅನುಮತಿ ಪಡೆದು ಪಾರ್ಕಿಂಗ್ ನಿರ್ಮಾಣಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸತ್ತಾರ್. ಈಗ ಫೋನ್ ಸಂಪರ್ಕದಲ್ಲಿ ಸತ್ತಾರ್, ಹಾಗಿದ್ರೆ ಪಾರ್ಕಿಂಗ್ ಎಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರದು ಅನ್ನುವಂತಹ ಗೊಂದಲ ಸಹಜವಾಗಿರುತ್ತೆ ಜನರಿಗೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಮತ್ತು ಜಿಬಿಎ ತೆಗೆದುಕೊಂಡಿರುವಂತಹ ನಿರ್ಧಾರಗಳಿಗೇನು? ಶ್ರೀಪಾದ್, ಜಿಬಿಎ ತನ್ನ ಕರಡು ಅಧಿಸೂಚನೆಯಲ್ಲಿ ಈ ರೀತಿಯ ಹೊಸ ಪಾರ್ಕಿಂಗ್ ವ್ಯವಸ್ಥೆಗೆ ಈಗ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇನ್ಮುಂದೆ ಬೆಂಗಳೂರಿನ ಯಾವುದೇ ಒಂದು ಜಾಗದಲ್ಲಿ, ಉದಾಹರಣೆಗೆ ತಮ್ಮ ಮನೆ ಮುಂದಿರುವಂತಹ ಖಾಲಿ ರೋಡ್ ಅಲ್ಲಿ ಕೂಡ ರೋಡ್ ಖಾಲಿದೆ ಅನ್ನೋ ಕಾರಣಕ್ಕಾಗಿ ಅಥವಾ ಜಾಗ ಖಾಲಿದೆ ಅನ್ನೋ ಕಾರಣಕ್ಕಾಗಿ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೂ ಕೂಡ ಈಗ ಶುಲ್ಕ ನಿಗದಿ ಮಾಡಲು ಮುಂದಾಗಿರುವಂತದ್ದು. ಕೇವಲ ಬೈಸಿಕಲ್ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ವಾಹನ ನಿಲುಗಡೆ ಮಾಡಿದ್ರು ಕೂಡ ಅದಕ್ಕೆ ಎಬಿಸಿ ಎಂದು ರಸ್ತೆಯನ್ನು ವಿಂಗಡಣೆ ಮಾಡಿ ಅದರ ಬೇಸ್ ಮೇಲೆ ಇದೀಗ ಪಾರ್ಕಿಂಗ್ ಶುಲ್ಕ ನಿಗದಿ ಮಾಡಲು ಮುಂದಾಗಿದೆ. ಈ ಒಂದು ನಿಗದಿ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ತಮ್ಮ ಕರಡು ಅಧಿಸೂಚನೆಯಲ್ಲಿ ಮತ್ತಷ್ಟು ವಿಚಾರವನ್ನು ಉಲ್ಲೇಖ ಮಾಡಿದೆ. ಒಂದು, ರಾತ್ರಿ ಸಮಯದಲ್ಲಿ ಪಾರ್ಕಿಂಗ್ಗೆ ಅವಕಾಶ ಇದೆ. ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೂ ಪಾರ್ಕಿಂಗ್ ಮಾಡಬಹುದು. ಅದರ ಹೊರತುಪಡಿಸಿ ಅಂತಹ ಸಮಯದಲ್ಲಿ ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಬಳಸುವವರಿಗೆ ಈ ರೀತಿಯಲ್ಲಿ ಮಾಸಿಕ ಪಾಸ್ ಮಾಡಲು ಕೂಡ ಮುಂದಾಗಿರುವಂತದ್ದು. ಇನ್ನು ಮತ್ತೊಂದು ವಿಚಾರ, ಈ ಒಂದು ಪಾರ್ಕಿಂಗ್ ನಿಗದಿ ಮಾಡುವಂತಹ ಸಮಯದಲ್ಲಿ ತಮ್ಮ ಕರಡು ಅಧಿಸೂಚನೆ ಮತ್ತೊಂದು ವಿಚಾರ ಉಲ್ಲೇಖ ಮಾಡಿದೆ. ಯಾವುದೋ ಒಬ್ಬ ವ್ಯಕ್ತಿ ತನ್ನ ಖಾಸಗಿ ಜಾಗ ಇದ್ದಂತಹ ಸಂದರ್ಭದಲ್ಲಿ ಅಂತಹ ಜಾಗವನ್ನು ಆತ ಪಾರ್ಕಿಂಗ್ ಕೊಟ್ರೆ ಆ ಒಂದು ಆಸ್ತಿ ಮಾಲೀಕರಿಗೆ ಆಸ್ತಿ ವಿನಾಯಿತಿಯನ್ನು ಕೂಡ ಇದೇ ಒಂದು ಕರಡು ಅಧಿಸೂಚನೆಯಲ್ಲಿ ಘೋಷಣೆ ಮಾಡಿದೆ. ಬಟ್ ಈ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನು ಈಗ ತಂದಿರುವಂತಹ ಎಬಿಸಿ ಕ್ಯಾಟಗರಿ ವೈಸ್ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಇದು ಒಂದು ಕಡೆಯಲ್ಲಿ ಇದು ಕರಡು ಅಧಿಸೂಚನೆ ಆದ್ರೂ ಕೂಡ ಇಂತಹ ಪಾರ್ಕಿಂಗ್ ವ್ಯವಸ್ಥೆ ಜಾರಿ ಮಾಡುವ ಮುಂಚಿತವಾಗಿ ಒಂದಿಷ್ಟು ಪಬ್ಲಿಕ್ ಒಪಿನಿಯನ್ ಕಲೆಕ್ಟ್ ಮಾಡಬೇಕಿತ್ತು ಅನ್ನೋ ಅಭಿಪ್ರಾಯ ಏನಿದೆ ಇವತ್ತು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗುವುದು ಕಾಮನ್. ಯಾಕಂದ್ರೆ ಬೈಸಿಕಲ್ ಹೊರತುಪಡಿಸಿ ತಮ್ಮ ಮನೆ ಮುಂದಿರುವಂತಹ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅದಕ್ಕೂ ಕೂಡ ಇಂತಿಷ್ಟು ಹಣವನ್ನು ಕಟ್ಟಬೇಕಾದಂತಹ ಪರಿಸ್ಥಿತಿ ಈಗ ಈ ಒಂದು ಅಧಿಸೂಚನೆ ಅಂತಿಮಗೊಂಡ್ರೆ ಅದಕ್ಕೂ ಕೂಡ ಕಟ್ಟಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಥ್ಯಾಂಕ್ ಯು ಮಾಹಿತಿಗೆ.